ಯಾಕೆ ಸರ್, ಏನಾಯ್ತು? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಸಿಸ್ಗೆ ನಮ್ಮ ವಿಷಯ ಇಷ್ಟು ಬೇಗ ರಿವೀಲ್ ಆಗಿ ಎಲ್ಲ ನನ್ನ ಕುತ್ತಿಗೆಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ರೀ. ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್, ಏನು ಹೇಳ್ತಿದ್ದೀರಾ? ಹೌದ್ರಿ ಕಾವೇರಿ, ನೀನ್ ಮಾಡ್ತಾ ಇರೋ ಮೋಸ ಎಲ್ಲ ನನಗೆ ಗೊತ್ತಾಗಿದೆ ಅಗತ್ಯ. ಹೋಗಿ ಹೋಗಿ ಕಾವೇರಿನ ಮದುವೆ ಆಗಿದ್ಯಾ? ನಿನ್ನ ಸ್ವಾರ್ಥಕ್ಕೋಸ್ಕರ ನೀನ್ ನನ್ನ ಲೈಫ್ನ ಹಾಳು ಮಾಡೋದಿಲ್ಲ. ಈಗ ನಾನೇನು ಮಾಡಲಿ ಹೆಂಡ್ತಿ? ನಾನು ಏನಂತ ಹೇಳಿ ಸರ್? ನೀವೇ ಈಗ ಹೇಳಿದ್ರೆ ನಾನು ಯಾರನ್ನಂತ ಹೋಗಿ ಕೇಳಲಿ? ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ಯಾಕ್ರೆ ಹೇಳ್ತಾ ಇದ್ದೀರಾ? ಅಲ್ಬೇಡಿ ನೀವು. ಇಷ್ಟು ದಿನ ಪೋಸ್ಟ್ಪೋನ್ ಮಾಡ್ತಾನೆ ಬಂದ್ವಿ. ಈಗ ವಿಷಯ ಗೊತ್ತಾಗಿದೆ ಅಂತ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್. ನಾವು ನಿಜ ಒಪ್ಕೊಂಡ್ಬಿಡೋಣ. ಅಯ್ಯೋ, ಏನು ಹೇಳ್ತಿದ್ದೀರಾ ಸರ್ ನೀವು? ಅನಿಕಾ ಮೇಡಮ್ ಮದ್ವೆಗೋಸ್ಕರ ತಾನೆ ನಾವಿಷ್ಟೊಂದೆಲ್ಲ ವನವಾಸ ಅನ್ಭವಿಸಿದ್ದು. ಈಗ ಅದೇ ಕಾರಣಕ್ಕೆ ಮದ್ವೆ ನಿಂತೋಗುತ್ತೆ ಅಂದ್ರೆ ಏನ್ ಅರ್ಥ ಸರ್? ಇಷ್ಟು ದಿನ ನಾವಿಬ್ರು ಕಷ್ಟಪಟ್ಟಿದ್ದಕ್ಕೆ ಏನ್ ಅರ್ಥ ಬಂತು? ಪಾಪ ಅನಿಕಾ ಮೇಡಮ್ ಮದ್ವೆ ವಿಷಯದಲ್ಲಿ ಈಗಾಗಲೇ ಸಾಕಷ್ಟು ನೋವು ತಿಂದಿದ್ದಾರೆ ಅಂತ ನೀವೇ ಹೇಳ್ತಿದ್ರಿ. ಈಗ ನಾವು ನೋವು ಕೊಟ್ರೆ ಏನ್ ಚೆನ್ನಾಗಿರುತ್ತೆ ಸರ್? ಹಾಗಂತ ನಾನು ಹೆಂಡ್ತಿನ ಬಿಟ್ಟು ಇನ್ನೊಬ್ರಿಗೆ ತಾಳಿ ಕಟ್ಟಕ್ಕಾಗತ್ತಾ? ಹಾಗಲ್ಲ ಸರ್. ಹೋಗ್ಲಿ ರೀ, ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಸರ್, ಹೆಂಡ್ತಿ ಏನಾದ್ರೂ ಪ್ಲಾನ್ ಹೊಳಿತಾ? ನಾಳೆ ವೃಂದ ಅವ್ರು ಹೇಳಿದಾಗ ನೀವು ಒಪ್ಕೊಂಬಿಡಿ. ಏನ್ ಹೇಳ್ತಾ ಇದ್ದೀರಾ ನೀವು? ಹಾ ಸರ್, ಮುಂದೆ ಏನಾಗುತ್ತೋ ಆಮೇಲೆ ಎದುರಿಸೋಣ. ನೋ, ಐ ಕಾಂಟ್ ಡೂ ದಿಸ್. ಸರ್, ಹಾಗೆಲ್ಲ ಹೇಳ್ಬೇಡಿ. ಮನ್ಸಿದ್ರೆ ಮಾರ್ಗ, ಯಾಕಿಲ್ಲ ಅಂತ ಹೇಳ್ತೀರಾ? ಆದ್ರೆ ನನಗ್ ಮನ್ಸಿಲ್ಲ ರೀ. ಇದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನನಗೆ ಗೊತ್ತು ಸರ್. ಅನಿಕಾ ಮೇಡಮ್ ಜೀವನ ಹಾಳಾಗಿ ಅವ್ರು ಅಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಸಹಿಸ್ಕೊಡೋದಕ್ಕಾಗತ್ತ ಸರ್? ಹಾಗಾದ್ರೆ ನಮ್ಗಿರೋದು ಇವಾಗ ಒಂದೇ ದಾರಿ. ಮನೆ ಮಗ ಆಗಿ, ಮನೆ ಸೊಸೆ ಆಗಿ ಇದು ನಮ್ಮ ಕರ್ತವ್ಯನೂ ಹೌದು, ಜವಾಬ್ದಾರಿನೂ ಹೌದು. ಅದಕ್ಕೆ ನೀವು ಮದ್ವೆಗೆ ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ನಾವು ಹೆಂಡ್ತಿ, ನನಗಿದೆಲ್ಲ ಆಗಲ್ಲ. ಆಗತ್ತೆ ಸರ್. ನೋಡಿ ನೋಡಿ ಸರ್, ನಾವಿಬ್ರು ಅಂದ್ಕೊಳ್ದೇನೆ ಈ ಜೀವನ ಕೊಟ್ಟಿದ್ದು ಅವಿದೆ. ಒಪ್ಕೊಳ್ತೀರಾ? ಇವಾಗ್ಲೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದನ್ನ ಅವನಾಗ್ಲೇ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ ಸರ್. ನಾವು ಪ್ರವಾಹದ ವಿರುದ್ಧ ಹೋಗೋ ಬದಲು ಪ್ರವಾಹದ ಜೊತೆ ಈಜೋ ಕಡೆ ಗಮನ ಕೊಟ್ರೆ ಆ ಪ್ರವಾಹ ನಮ್ಮನ್ನ ಎಲ್ಲಿ ದಡ ಸೇರಿಸುತ್ತೋ ಅಲ್ಲಿಂದ ಹೊಸ ಜೀವನನೇ ಶುರು ಆಗ್ಬೋದು. ಯಾರಿಗ್ ಗೊತ್ತು, ಆ ಜೀವನದ ಹಿಂದೆ ನಾವ್ ನೋಡಿರೋದಕ್ಕಿಂತ ಒಳ್ಳೆ ಜೀವನನೇ ಇರ್ಬೋದಲ್ವಾ? ಈ ಫಿಲಾಸಫಿ ಎಲ್ಲ ವರ್ಕ್ ಆಗಲ್ಲ ರೀ. ಆಗುತ್ತೆ ಸರ್, ನಂಬಿಕೆನೇ ಜೀವನ. ನಾಳೆ ನೀವು ಮದ್ವೆ ಆಗೋದಕ್ಕೆ ಒಪ್ಕೋತಿದ್ದೀರಾ? ಒಪ್ಕೋಬೇಕಷ್ಟೇ. ಸೀತಾರಾಮ ಕಲ್ಯಾಣ ಇದು ವನವಾಸದ ಬಂಧನ. ಸೀತಾರಾಮ ಕಲ್ಯಾಣ ಇದು ವನವಾಸದ ಬಂಧನ. ಕಣ್ಣ ನೀರು ನೋವಿನಿಂದ ಹೇಳುವಂತ ಭಾಷೆ ಕೇಳೋ ಮನಸ್ಸೆಲ್ಲಿದೆ. ಮತ್ತೆ ಸ್ನೇಹ ಬೆಸೆಯಬೇಕು ಅನ್ನುವ ಆಸೆ ಹೇಳೋ ಜೀವ ಇದೆ. ಮಾಯೆ ಮುಸುಕಾದರೆ
ನಂಬಿಕೆ. ಏನು ದೊಡ್ಡ ತ್ಯಾಗಿಗಳಾಗ್ಬೇಕು ಅಂತ ಹೊರಟಿದ್ದೀರಾ ನೀವಿಬ್ರು? ಇದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ಬಿಡುತ್ತಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನೋ? ಅದೆಲ್ಲ ನಮಗೆ ಗೊತ್ತಾಗ್ಲಿಲ್ಲ ಪಮ್ಮಿ, ನಮಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಅನಿಕನ್ಗೋಸ್ಕರ ನಿಮ್ಮಿಬ್ರು ಜೀವನನ ತ್ಯಾಗ ಮಾಡೋದಕ್ಕೆ ಹೊರಟಿದ್ದೀರಲ್ಲ. ಅಗಸ್ತ್ಯ ವೃಂದನ್ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನೋಡಕ್ಕಾಗುತ್ತಾ ಕಾವೇರಿ ನಿನಗೆ? ಅಗಸ್ತ್ಯ, ನಿನಗೆ ಕಾವೇರಿನ ಬಿಟ್ಟು ವೃಂದನ್ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕಾಗತ್ತಾ? ಕಾವೇರಿ, ಮದುವೆಗೆ ನಿಮ್ಮ ಮನೆಯವ್ರೆಲ್ಲರೂ ಬರ್ತಾರಲ್ವಾ, ಅವ್ರಿಗೇನು ಹೇಳ್ತೀಯ? ನಿಮ್ಮ ಮನೆಯವರು, ಅದರಲ್ಲೂ ನಿನ್ ಚಂದ್ರು ಮಾವ ಇದಾರಲ್ಲ, ಇದನ್ನೆಲ್ಲ ನೋಡ್ಕೊಂಡು ಬದುಕ್ತಾರೆ ಅನ್ಕೊಂಡಿದ್ಯಾ? ಅದೆಲ್ಲ ಭಯ ನಂಗೂ ಇದೆ ಅಜ್ಜಿ. ಮೊದಲು ಸಿಸ್ ಮದುವೆ ಆಗಲಿ ಪಮ್ಮಿ, ಆಮೇಲೆ ನೋಡೋಣ. ಆಮೇಲೆ ನೋಡೋದಕ್ಕೆ ಏನಿರುತ್ತೆ ನಿನ್ ತಲೆ? ನಿಂದು ಮತ್ತೆ ವೃಂದನ್ ಮದುವೆ ಏನೋ ನೀನು ಹಿಂದೆ ಮುಂದೆ ಯೋಚನೆ ಮಾಡಿದೆ. ಏ ಅಗಸ್ತ್ಯ, ನೀನೀಗ ನಡೆಯಕ್ ಹೊರಟಿರೋದು ಕತ್ತಿ ಅಲಗಿನ ಮೇಲೆ. ಹೇಗೆ ನಡೆದ್ರು ಅಪಾಯನೇ. ಎಲ್ಲ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಏನೋ, ದೇವ್ರಿಗೆ ಗೊತ್ತು. ಮುಂದೇನಾಗುತ್ತೋ ನಮಗೂ ಗೊತ್ತಿಲ್ಲ ಮಾವ. ಈ ಸಮಯಕ್ಕೆ ಇದೇ ಸರಿ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ. ಆದ್ರೆ ಮುಂದಿನ ನೆನ್ಸ್ಕೊಂಡ್ರೆ ನಮಗೂ ಭಯ ಆಗ್ತಿದೆ. ಆದ್ರೆ ನಮ್ಮ ಹತ್ರನೂ ಬೇರೆ ಆಯ್ಕೆ ಇರ್ಲಿಲ್ಲ. ಸದ್ಯಕ್ಕೆ ನನಗೆ ಸಿಸ್ ಮದುವೆ ಆಗಬೇಕು, ಅದೊಂದೇ ನನಗೆ ಕಾಣ್ತಾ ಇರೋದು ಪಮ್ಮಿ. ಮದುವೆ ಆದ್ಮೇಲೆ ಏನ್ ಮಾಡೋದು? ಈಗ ಯಾಕೆ ಕೇಳ್ತಾ ಇದ್ದೀರಾ? ನೀವಿಬ್ರು ಸೇರಿ ತಾನೇ ಈ ಡಿಸಿಷನ್ ತಗೊಂಡಿದ್ದೀರಾ. ಮತ್ತ್ಯಾಕಿ ಪೇಚಾಟ? ಎಲ್ಲ ಮೇಲಿರೋನ ಆಡೋ ಆಟ. ಅವನ ನಿರ್ಧಾರದಿಂದ ಯಾರೂ ತಪ್ಪಿಸ್ಕೋಬಾರ್ದು. ನಿಮ್ ತಾತ ಇದ್ದಾಗಿಂದನೂ ನಿನ್ನ ವಿಷಯದಲ್ಲಿ ನಾವು ಅಂದ್ಕೊಂಡಿರೋದು ಯಾವುದೂ ಆಗ್ಲೇ ಇಲ್ಲ. ನಿನ್ ಜೀವನದಲ್ಲಿ ಎಲ್ಲ ಅಚಾನಕ್ಕಾಗಿ ಆಗಿರೋದು. ಹಾಗಾಗಿರೋದ್ರಿಂದ ಒಳ್ಳೇದಾಗಿರೋದೇ ಜಾಸ್ತಿ. ಓಕೆ, ಇಟ್ಸ್ ಆಲ್ ರೈಟ್. ಈಗಲೂ ಒಳ್ಳೇದನ್ನೇ ಎಕ್ಸ್ಪೆಕ್ಟ್ ಮಾಡೋಣ. ನೀವಿಬ್ರು ಗಂಡ ಹೆಂಡತಿಯಾಗಿ ಬಾಳಿ ಬದುಕ್ತೀವಿ ಅಂತ ಹಾಗೆ ಯೋಚಿಸಿ, ಅದನ್ನೇ ನಂಬಿ ಹಾಗೆ ಆಗುತ್ತೆ. ಗೊತ್ತಾಯ್ತಾ? ನಾವೀ ಥರ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಹೊರಡಿ ಹೊರಡಿ. So happy. Honey, I'm very happy. Thank you. It's okay. ಇದಕ್ಕೆಲ್ಲ ನೀವೇ ಕಾರಣ. I'm so happy I can't even express. ವಿವೇಕ್, ನೀನು ಹ್ಯಾಪಿ ತಾನೇ? ನನಗಷ್ಟು ಸಾಕು. ಕೇಳ್ತೀಯಲ್ಲ ಅನಿ, ನನ್ನ ತಂಗಿ ಮದುವೆ ನಮ್ಮ ಮದುವೆ ಜೊತೆ ನಡೀತಿದೆ. ಅವಳು ಆಸೆ ಪಟ್ಟಾಗೆ ನಡೀತಿದೆ. ಮತ್ತೆ ಇನ್ನೇನು ಬೇಕು ನಮಗೆ? ಅನಿಕಾ, ಐ ಕಾಂಟ್ ಥ್ಯಾಂಕ್ ಯು ಮೋರ್. ಪ್ಲೀಸ್. ಥ್ಯಾಂಕ್ ಯು. ಬಾಯ್ ಮದುಮಗಳೇ. ಅದಕ್ಕೆ ಇದರಿಂದ ಅಗಸ್ತ್ಯ ಬೇಜಾರಾಗಲ್ಲ ತಾನೆ? ಅವ್ರು ಹ್ಯಾಪಿ ಆಗಿದ್ದಾರೆ ತಾನೆ? ನೀನು ಅವನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡೋದ್ರಿಂದ. ಅವನಿಗೆ ಬೇರೆಯವ್ರ ಲೈಫ್ ಬಗ್ಗೆ ಏನು ಕೇರ್ ಇಲ್ಲವಲ್ಲ. ಸೊ ನಾವು ಅವನ ಜೊತೆ ಹಾಗೆ ಇರಬೇಕು. ಹಾಂ, ಏನು ಹೇಳ್ತಿದ್ದೀರಾ ಅದಕ್ಕೆ? ಅವ್ರು ಬೇರೆಯವ್ರ ಲೈಫ್ ಬಗ್ಗೆ ಕೇರ್ ಮಾಡಲ್ವಾ? ಹಾಗಲ್ಲ ವೃಂದ, ಅವನು ನನ್ನ ಲೈಫ್ ಬಗ್ಗೆ ತುಂಬ ಕೇರ್ ಮಾಡ್ತಾನಲ್ಲ. ಈಗ ಮದ್ವೆಗೆ ಬೇರೆ ಒಪ್ಕೊಂಡಿದ್ದಾನಲ್ಲ, ಅದಕ್ಕೆ ಹೇಳಿದೆ. ಏನೋ ಅದಕ್ಕೆ ನನಗೆ ಆಗ್ತಿರೋ ಖುಷಿಗೆ ನೀವೇನು ಹೇಳ್ತಿದ್ದೀರೋ ಅದು ನನ್ನ ತಲೆಗೆ ಹೋಗ್ತಿಲ್ಲ. ಬಟ್ ಒನ್ ಥಿಂಗ್ ಅದಕ್ಕೆ, ನಮ್ಮ ಮದುವೆನಲ್ಲಿ ಆ ಕಾವೇರಿ ಮಾತ್ರ ಇರಬಾರ್ದು. ಏನಾದರೂ ಮಾಡಿ ಅವಳನ್ನ ಇಲ್ಲಿಂದ ಕಳಿಸ್ಬೇಕು. ಆಮೇಲೆ ನನ್ನ ಮದುವೆ ಅನ್ನೋದು ಮರೆತು ನನ್ನ ಮೂಡ್ ಔಟ್ ಆಗಿಬಿಡುತ್ತೆ. ಅವಳನ್ನ ನೋಡ್ತಿದ್ರೆ
ನನ್ನ ಅಗಸ್ತ್ಯ ಮಧ್ಯ ಬರ್ತಿದ್ದಾಳ ಅನ್ನೋ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೃಂದ. ಇದು ಮದುವೆ ಮನೆ, ಜೊತೆಗೆ ನಿಮ್ಮ ಮದುವೆ ಅರೇಂಜ್ಮೆಂಟ್ಸ್ ಕೂಡ ಆಗಬೇಕು. ನಮ್ಮ ಹತ್ರ ಹೆಚ್ಚಾಗಿ ಟೈಮ್ ಬೇರೆ ಇಲ್ಲ, ನಮಗೆ ಸರ್ವೆಂಟ್ಸ್ಗಳು ಜಾಸ್ತಿ ಬೇಕಾಗ್ತಾರೆ. ಸೊ ಅವಳು ಕೂಡ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ಬಿಡು. ಯು ಜಸ್ಟ್ ಇಗ್ನೋರ್ ಹರ್. ನೀನು ಹ್ಯಾಪಿಯಾಗಿರು, ಸರಿನಾ? ಸರಿ ಅದಕ್ಕೆ ನಾನು ಡಿಸೈನರ್ಗೆ ಕಾಲ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಅದಕ್ಕೆ. ಎಲ್ರಿಗೂ ನಾನು ಸಮಾಧಾನ ಮಾಡ್ಬೋದು, ಆದರೆ ನನಗಾಗ್ತಿರೋ ಭಯ ಯಾರ ಜೊತೆ ಹೇಳ್ಕೊಳ್ಳಿ? ನನಗೆ ಸಮಾಧಾನ ಮಾಡೋರು ಯಾರು? ಅಜ್ಜಿ ಅಗಸ್ತ್ಯ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಲೈಫ್ ಸರಿ ಹೋಗಬೇಕು ಅಂತಂದರೆ ನಾನೇ ಹೋರಾಡಬೇಕು. ಎಸ್, ಐ ಹ್ಯಾವ್ ಟು ಹ್ಯಾಂಡಲ್ ದಿಸ್. ಮೊದಲು ಅಜ್ಜಿ ಅಗಸ್ತ್ಯ ಕಾವೇರಿ ಮೇಲೆ ಒಂದು ಕಣ್ಣಿಟ್ಟಿರಬೇಕು.